ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ. ಸಂಚಿಕೆಯ ಶುರುವಿನಲ್ಲಿ ವಿದ್ಯೆ ಅವರು ರಂಗೋಲಿ ಬಿಡಿಸ್ತಾ ಇರಬೇಕಾದ್ರೆ ಅವರಿಗೆ ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ನೋವು ಶುರುವಾಗುತ್ತೆ. ಆಗ ಅವರಿಗೆ ಅರಿವಿಗೆ ಬರುತ್ತೆ, ನಾನು ಹೊರಗಡೆ ಆಗಿವ್ನಿ ಅಂತ. ನಾನು ಗುಟ್ಟು ಹೊರಗಡೆ ಬರೋ ಟೈಮ್ ಆಯಿತು. ವಿದ್ಯೆ ಅವರು ತುಂಬ ಹೊಟ್ಟೆ ನೋವು ಅನುಭವಿಸ್ತಾ ಇರ್ತಾರೆ. ಈ ಕಡೆ ನೋಡಿದರೆ ಮೋಹನ್ ಅವರು ಪೇಪರ್ ಹಾಕೋನು ಒಂದು ಕಿತ ಒಳಗಡೆ ಕೊಡ್ತಾನೆ, ಒಂದು ಕಿತ ಹೊರಗಡೆ ಹಾಕ್ತಾನೆ ಅಂತ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ವಿದ್ಯಾ ಅವ್ರನ್ನ ಹಾಗೆ ನೋಡ್ಬಿಟ್ಟು ಮೋಹನ್ ಅವ್ರು ಕೇಳ್ತಾರೆ, ವಿದ್ಯಾ ಯಾಗಿ ಕೂತಿದೀಯಾ, ಏನಾಯ್ತು ಅಂತ ಕೇಳ್ತಾರೆ. ಇನ್ನೇ ಕೇಳ್ತಾ ಇರೋದು ಏನಾಯ್ತು ಮತ್ತೆ ಗುಟ್ಟು ರಟ್ಟಾಗೋ ಟೈಮ್ ಬಂದದೆ ಅಂತ ವಿದ್ಯಾ ಅವ್ರು ಹೇಳ್ತಾರೆ. ಅಂದರೆ ಏನು ನಿನ್ನ ಮಾತಿನ ಅರ್ಥ ಅಂತ ಮೋಹನ್ ಅವ್ರು ಕೇಳಿದಾಗ ವಿದ್ಯಾ ಅವ್ರು ಹೇಳ್ತಾರೆ, ನಾನು ಹೊರಗಡೆ ಆಗಿವ್ನಿ, ಈ ವಿಷಯ ಯಾರಿಗೂ ಗೊತ್ತಿಲ್ಲ ತಾನೇ ಅಂತ ಮೋಹನ್ ಅವ್ರು ಕೇಳ್ತಾರೆ. ಇಲ್ಲ ಅತ್ತೆ. ಸರಿ, ಯಾರಿಗೂ ಗೊತ್ತಾಗೋದು ಬೇಡ ಅಂತ ಮೋಹನ್ ಅವ್ರು ಹೇಳ್ತಾರೆ. ಅಲ್ಲ ಅತ್ತೆ, ಈ ಪರಿಸ್ಥಿತಿನಲ್ಲಿ ಅಂತ ವಿದ್ಯಾ ಅವ್ರು ಹೇಳ್ತಾ ಇರಬೇಕಾದ್ರೆ ಬೇರೆ ದಾರಿನೇ ಇಲ್ಲ ನೋಡು. ಈ ಹಟ್ಟಿಲಿ ಎಲ್ಲರೂ ನೀನು ಬಸ್ರಿ ಅಂತಾನೆ ಅಂದ್ಕೊಂಡವ್ರೆ. ಅದಕ್ಕೆ ಒಂದು 2-3 ದಿನ ನೀನು ಶಾನೆ ಹುಷಾರಾಗಿದ್ಬಿಡು. ಯಾವುದೇ ಕಾರಣಕ್ಕೂ ನೀನು ಹೊರಗಡೆ ಆಗಿರೋ ವಿಷಯ ತಿಳಿಯೋದು ಬೇಡ ಅಂತ ಮೋಹನ್ ಅವರು ಹೇಳ್ತಾರೆ. ಅದರಿಂದ ದೊಡ್ಡ ರಾಮಾಯಣನೇ ನಡೆದೋಯ್ತದೆ. ಅಲ್ಲ ಅತ್ತೆ, ಇಟೆಲ್ಲ ಆದಮೇಲೆ ನೀವು ಅಂತ ವಿದ್ಯಾ ಅವ್ರು ಹೇಳ್ತಾ ಇರಬೇಕಾದ್ರೆ ಮೋಹನ್ ಅವರು ಹೇಳ್ತಾರೆ, ಮುಚ್ಚಿಡಲೇಬೇಕು ಅತ್ತೆ. ಸತ್ಯ ಹೇಳಕ್ಕೆ ಟೈಮ್ ಬಂದಿದ್ರೂ ಈ ಥರ ಮುಚ್ಚಿಡೋಕ್ಕೆ ಶಾನೆ ಕಷ್ಟ ಆಯ್ತದೆ ಅಂತ ವಿದ್ಯೆಯವ್ರು ಹೇಳ್ತಾರೆ. ಕಷ್ಟ ಆಯಿತು ಅಂದರೆ ನಷ್ಟ ಅನುಭವಿಸ್ಲೇಬೇಕಾಗುತ್ತೆ ನೋಡು. ಈ ವಿಷಯ ಯಾವುದೇ ಕಾರಣಕ್ಕೂ ಯಾರಿಗೂ ತಿಳಿಬಾರ್ದು. ನಾನು ಹೇಳಿದ್ದು ಅರ್ಥ ಆಯಿತು ತಾನೇ? ಸರಿ, ನೀನು ಇಲ್ಲೇ ಇರು, ನಾನು ಹೋಗಿ ತುಳಸಿ ನೀರು ತಗೊಂಬರ್ತೀನಿ, ಯಾರಿಗೂ ತಿಳಿದಂಗೆ ಗುಡಿಸ್ಲಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರುವಂತೆ ಅಂತ ಮೋಹನ್ ಅವ್ರು ಹೇಳ್ತಾರೆ. ಈ ಕಡೆ ಚಿತ್ರ ಅವರು ಮೊಬೈಲ್ ನೋಡ್ಕೊಂಡು ಕೂತಿರ್ತಾರೆ. ಅಲ್ಲಿಗೆ ಈಶ್ವರಿ ಅವರು ಬರ್ತಾರೆ. ಚಿತ್ರ ಆಸ್ಪತ್ರೆಗೆ ಹೋಗ್ಬೇಕು, ಬಾ ಅಂತ ಕರೀತಾರೆ. ಆಸ್ಪತ್ರೆಗೆ ಈಗ್ಯಾಕವ್ವ ಅಂತ ಚಿತ್ರ ಅವ್ರು ಕೇಳ್ತಾರೆ. ನಿನ್ನೆ ನಿಮ್ಮ ದೊಡ್ಡಮ್ಮ 3 ಅಡಿನ ಆಸ್ಪತ್ರೆ ಕರ್ಕೊಂಡೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದವಳೆ, ಅದಕ್ಕೆ ಆ ಮಗಿನ ಬೆಳವಣಿಗೆ ಹೆಂಗೈತಂತ ಕೇಳ್ಕೊಂಬರೋಣ ಬಾ ಹಾಗಂತ ಈಶ್ವರಿ ಅವ್ರು ಹೇಳಿದಾಗ ಚಿತ್ರ ಅವ್ರು ಹೇಳ್ತಾರೆ, ಅವ್ರ ಮಗ ಹೆಂಗಾರ ಇರಲಿ ಬಿಡವ್ವ, ಅದನ್ನು ಕಟ್ಕೊಂಡು ನಮಗೇನಾಗಬೇಕು. ಆಸ್ಪತ್ರೆಗೆ ಹೋಗಿ ಬಂದಾಗಿಂದ ನಿಮ್ಮ ದೊಡ್ಡವನ ಮುಖ ಹಳ್ಳೆಣ್ಣೆ ಕುಡ್ದಂಗೈತೆ, ಅಟ್ಟಿಯವರಿಂದ ಏನೋ ಮುಚ್ಚಿಡ್ತಾವಳೆ ಅಂತ ಅನಿಸ್ತೈತೆ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಅಂದರೆ ನಾವು ಆಸ್ಪತ್ರೆಗೆ ಹೋದರೆ ಸತ್ಯ ಏನು ಅಂತ ತಿಳ್ಕೊಬೋದು ಅಲ್ವೇ ಅಂತ ಚಿತ್ರ ಅವ್ರು ಕೇಳ್ತಾರೆ. ಹೌದು, ನಾವು ಅದಕ್ಕೆ ಹೋಯ್ತಾ ಇದ್ದೀವಿ ಅಂತ ಅಟ್ಟಿಲಿ ಯಾರಿಗೂ ಗೊತ್ತಾಗಬಾರ್ದು, ಬಾ ನೀನು ಹೋಗಿ ಬರಮ್ಮ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಈ ಕಡೆ ಮೋಹನ ಅವರು ಯಾರಿಗೂ ಗೊತ್ತಾಗದ ಹಾಗೆ ತುಳಸಿ ನೀರನ್ನ ತೊಗೊಂಬಂದು, ಇರೋದು ಒಂದು ನೋವಲ್ಲ, 2 ನೋವು ನನಗೂ ಅರ್ಥ ಆಯ್ತದೆ. ಅದು ಸರಿ, ನಿಮ್ಮವ್ವ ಬಸ್ರಿ ಅಂದ್ಮ್ಯಾಕೆ ಇದೇ ಮೊದಲನಕಿತನ ನೀನು ಹೊರಗಡೆ ಆಗ್ತಾ ಇರೋದು ಅಂತ ಕೇಳ್ತಾರೆ. ಹ್ಞೂ ಅತ್ತೆ, ಆಗ್ಲಿಂದ ಆಗೇ ಇಲ್ಲ ಅಂತ ವಿದ್ಯೆಯವ್ರು ಹೇಳ್ತಾರೆ. ಅಲ್ಲ ಕಣೆ, ಹೆಚ್ಚು ಕಡಿಮೆ 2-3 ತಿಂಗಳು ಆಗೋಗಿರ್ತದೆ, ಆಗ್ಲಿಂದವು ನೀನು ಹೊರಗೆ ಆಗಿಲ್ವೇ ಅಂತ ಕೇಳ್ತಾರೆ ಮೋಹನ್ ಅವರು. ಇಲ್ಲ ಅತ್ತೆ, ನನಗೆ ಮೊದಲಿಂದನೂ ಹಿಂಗೆಯಾ, ಒಂದೊಂದ್ಕಿಂತ 3 ತಿಂಗಳಾದರೂ ಆಗಕ್ಕಿಲ್ಲ ಹಾಗಂತ ವಿದ್ಯೆಯವ್ರು ಹೇಳಿದಾಗ ಮೋಹನ್ ಅವ್ರು ಹೇಳ್ತಾರೆ, ಸರಿ ಬಟ್ಟೆ ತಂದ್ಕೊಡ್ತೀನಿ, ಜಲ್ದಿ ಹೋಗಿ ನೀರು ಒಯ್ಕೊಂಬ, ಮತ್ತೆ ಯಾರ ಕಣ್ಗೂ ಬೀಳ್ಬೇಡ ಅಂತ ಮೋಹನ್ ಅವ್ರು ಹೇಳ್ತಾರೆ. ತಂದಿರೋ ತುಳಸಿ ನೀರನ್ನ ವಿದ್ಯೆಯವ್ರ ಮೇಲೆ ಚುಮ್ಕಿಸಿ, ಸರಿ ಹೋಗು ನೀನು ಅಂತ ಹೇಳ್ತಾರೆ ಮೋಹನ್ ಅವರು. ಅಯ್ಯೋ ದ್ಯಾವ್ರೆ, ಈ ಟೈಮಲ್ಲಿ ಇದು ಬೇರೆ ಆಯ್ತದಲ್ಲಪ್ಪ, ಇನ್ನೇನಾಗುತ್ತೋ ಏನೋ ಅಂತ ಯೋಚನೆ ಮಾಡ್ತಾರೆ ಮೋಹನ್ ಅವರು. ಈಶ್ವರಿ ಅವರು ಹಾಗೆ ಹೋಗ್ತಾ ಇರಬೇಕಾದ್ರೆ ಭದ್ರಾ ಅಜ್ಜಿ ಹೇಳ್ತಾರೆ, ಈಶ್ವರಿ ಅಂತ ಕರೀತಾರೆ. ಆಗ ಈಶ್ವರಿ ಅವರು ಬಂದ್ಬಿಟ್ಟು, ಹೇಳು ಎತ್ತೆ, ನಿನ್ಗೇನೈತೆ, ಒಂಥರ ಇದ್ದಿ ಅಂತ ಕೇಳ್ತಾರೆ ಭದ್ರಾ ಅಜ್ಜಿ. ಯಾಕೆ ಹುಷಾರಿಲ್ವೇ ಅಂತ ಕೇಳಿದಾಗ ಈಶ್ವರಿ ಅವ್ರು ಹೇಳ್ತಾರೆ, ಅರ್ಧ ತಲೆನೋವು ಬಂದು ಹಿಂಸೆ ಆಗೋಗೈತೆ, ಒಂದು ಮಾತ್ರೆ ತಗೊಂಡಿದ್ದೀನಿ, ಅದಕ್ಕೂ ಕಮ್ಮಿ ಆಯ್ತಾ ಇಲ್ಲ, ಅದಕ್ಕೆ ಅತ್ತೆ ಒಸಿ ಆಸ್ಪತ್ರೆಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಇದೇನಿದು, ಆಸ್ಪತ್ರೆಗೆ ಹೋಯ್ತೀನಿ ಅಂತ ಒಬ್ಳೆ ಹೋಯ್ತಾ ಇದೀಯಾ ಅಂತ ಭದ್ರಾ ಅಜ್ಜಿ ಕೇಳ್ತಾರೆ. ಇಲ್ಲ ಅತ್ತೆ, ಜೊತೆಗೆ ಚಿತ್ರನೂ ಬರ್ತಾವಳೆ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಚಿತ್ರ ಅಲ್ಲಿಗೆ ಬಂದ್ಬಿಟ್ಟು ಹೇಳ್ತಾರೆ, ಅವ್ವ ಬಾ ಹೋಗೋಣ ಅಂತ. ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ನಿಂತ್ಗಳೇ, ನೀನು ನೋಡಿದ್ರೆ ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದೀಯಾ, ಇವಳು ನೋಡಿದ್ರೆ ಮದ್ವೆಗೆ ಹೋಗಂಗೆ ಸಿಂಗಾರ ಮಾಡ್ಕೊಂಡವಳೆ, ಆಸ್ಪತ್ರೆಗೆ ಹೋಗೋರು ಈ ಪಾರ್ಟಿ ಸಿಂಗಾರ ಮಾಡ್ಕೊಂಡು ಹೋಗೋರೆ ಅಂತ ಭದ್ರಾ ಅಜ್ಜಿ ಕೇಳ್ತಾರೆ. ಅಮ್ಮಮ್ಮ, ಆಸ್ಪತ್ರೆಗೆ ಹೋಯ್ತಾ ಇರೋದು ನಮ್ಮ ಅಮ್ಮನ ತೋರಿಸ್ಕೊಂಬರಕ್ಕೆ, ನನಗಲ್ಲ. ಅಲ್ಲ ಕಣಮ್ಮಮ್ಮ, ಆಸ್ಪತ್ರೆಗೆ ಹೋಯ್ತಾ ಇದ್ದೀನಿ ಅಂದ್ಬಿಟ್ಟು ನಾನೇನು ಬಾಣ್ತಿ ಥರ ಸ್ವೆಟರು ಮಫ್ಲರು ಕಟ್ಕೊಂಡು ಹೋಗ್ಲಿ ಅಂತ ಚಿತ್ರ ಅವ್ರು ಕೇಳ್ತಾರೆ. ಅದೇನೋ ಹೆಂಗೆ ಬೇಕೋ ಹಂಗೆ ಹೋಗಿ, ಆದರೆ ಸೀದಾ ಆಸ್ಪತ್ರೆಗೆ ಹೋಗಿ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ಸರಿ ಅತ್ತೆ, ನಾವು ಹೋಗ್ಬಿಟ್ಟು ಬರ್ತೀವಿ ಅಕ್ಕ, ನಾವು ಆಸ್ಪತ್ರೆಗೆ ಹೋಗಿ ಬರ್ತೀವಿ ಅಂತ ಮೋಹನ್ ಅವ್ರಿಗೆ ಹೇಳಿ ಅಲ್ಲಿಂದ ಈಶ್ವರಿ ಅವರು ಹೊರಟ್ಬಿಡ್ತಾರೆ. ಮೋಹನ್ ಅವ್ರಿಗೆ ಇದ್ದಕ್ಕಿದ್ದಂಗೆ ಅನುಮಾನ ಬಂದುಬಿಟ್ಟು, ಇಷ್ಟೊತ್ತು ಚೆನ್ನಾಗಿರೋ ಈಶ್ವರಿಗೆ ಇದ್ದಕ್ಕಿದ್ದಂಗೆ ತಲೆನೋವು ಹೇಗೆ ಬಂತು, ಇವ್ರು ಹೋಗ್ತಾ ಇರೋದು ನೋಡಿದರೆ ಅವ್ರ ತಲೆನೋವು ನಾವು ವಾಸಿ ಮಾಡಿಕೊಂಡು ನನಗೆ ತರಂಗೆ ಕಾಣಿಸ್ತವ್ರೆ, ಹೆಂಗಾರ ಮಾಡಿ ಡಾಕ್ಟರಿಗೆ ಒಂದು ಫೋನ್ ಮಾಡಿ ತಿಳಿಸ್ಬಿಡೋಣ ಅಂತ ಮೋಹನ್ ಅವರು ಯೋಚನೆ ಮಾಡಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಹೊಟ್ಟೆ ನೋವು ಅಂತ ವಿದ್ಯೆಯವ್ರು ಕೂತಿರ್ಬೇಕಾದ್ರೆ ಚಂಪಾ ಅವರು ಅಲ್ಲಿಗೆ, ವಿದ್ಯಕ್ಕ ಈ ಕಷಾಯ ಕುಡಿ, ಹೊಟ್ಟೆ ನೋವು ಕಮ್ಮಿ ಆಯ್ತದೆ ಅಂತ ತಂದುಕೊಡ್ತಾರೆ. ಈ ನೋವನ್ನ ಹೆಂಗೋ ತಡ್ಕೊಂಡ್ಬಿಡ್ಬೋದು, ಆದರೆ ಈ ಗುಟ್ಟನ್ನ ರಟ್ಟು ಮಾಡ್ಕೊಳ್ದಂಗೆ ಇರೋಂಗೆ
ಹೇಗೆ ತಡೆಯೋದು? ಒಂದು ಸುಳ್ಳು ಎಷ್ಟು ಕಷ್ಟ ಕೊಡ್ತದಲ್ವೇ ಅಂತ ವಿದ್ಯವ್ರು ಕೇಳ್ತಾರೆ. ವಿದ್ಯಕ್ಕ ಅದನ್ನ ಆಮೇಲೆ ಮಾತಾಡೋಣ, ಈಗ ಫಸ್ಟ್ ಕಷಾಯ ಕುಡಿ ಅಂತ ಚಂಪವ್ರು ಹೇಳ್ತಾರೆ. ವಿದ್ಯವ್ರು ಕಷಾಯ ಕುಡಿಯೋ ಟೈಮಲ್ಲಿ ಭದ್ರಾ ಅಜ್ಜಿಗೆ ಅಲ್ಲಿಗೆ ಬರ್ತಾರೆ. ಏನೇ ಕುಡಿತಾ ಇದೀಯಾ? ಅಮ್ಮಮ್ಮ ಯಾಕೋ ವಿದ್ಯಕ್ಕ ಹೊಟ್ಟೆ ನೋವು ಸುಸ್ತು ಅಂತಿದ್ರು, ಅದಕ್ಕೆ ನೀವು ಯಾವಾಗಲೂ ಮಾಡ್ಕೊಡ್ತಾ ಇದ್ರಲ್ಲ, ಆ ಕಷಾಯ ಮಾಡ್ಕೊಂಬಂದೀವ್ನಿ ಅಂತ ಚಂಪವ್ರು ಹೇಳ್ತಾರೆ. ಇಂಥ ಟೈಮಲ್ಲಿ ಒಂದು ಜ್ವರದ ಮಾತ್ರೆ ತಗೋಬೇಕಂದ್ರೂ ಯೋಚನೆ ಮಾಡಬೇಕು. ನಿನಗಾದ್ರೂ ಬುದ್ಧಿ ಬೇಡವೇನೆ ವಿದ್ಯಾ? ಸರಿ, ಇದ್ದಕ್ಕಿದ್ದಂಗೆ ಹಿಂಗ್ಯಾಕಾಯ್ತು? ಅಲ್ಲ, ಆಸ್ಪತ್ರೆಗೆ ಹೋಗಿ ಬಂದ್ಮ್ಯಾಕೆ ಹಿಂಗೆ ಆಯ್ತದೆ ಅಂದರೆ ಮಾತ್ರೆ ಔಷಧಿ ತಗೊತಾ ಇದೆಯಲ್ಲ ಅದಕ್ಕೆ ಹಿಂಗೆ ಆಗ್ತಾ ಇದೆ ಅನಿಸುತ್ತೆ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ಸರಿ, ಬಸ್ರಿ ಹೆಂಗ್ಸಿಗೆ ಇಂಥ ಟೈಮಲ್ಲಿ ಸುಸ್ತು, ಸಂಕಟ, ವಾಂತಿ ಆದಂಗೆ ಆಗೋದು ಸರ್ವೇ ಸಾಮಾನ್ಯ, ಅದಕ್ಕೆ ಭಯ ಪಡಬೇಡ. ಹಂಗೇನಾದ್ರೂ ಆದ್ರೆ ಮೋಹನನ್ ಕರ್ಕೊಂಡು ಡಾಕ್ಟರ್ ತವ ಹೋಗ್ಬಾ ಅಂತ ಅಜ್ಜಿ ಹೇಳ್ತಾರೆ. ಅದ್ಬಿಟ್ಟು ಹಿಂಗೆ ಸಿಕ್ಕದಂಗೆ ಕುಡಿಯಕ್ಕೆ ಹೋಗ್ಬೇಡ, ಅರ್ಥ ಆಯ್ತೆ? ನಿಮಗೆ ನೀವೇ ಡಾಕ್ಟರ್ ಆಗಕ್ಕೆ ಹೋಗ್ಬೇಡಿ, ಯಾವುದಕ್ಕೂ ಶಾನೆ ಹುಷಾರಾಗಿರ್ಬೇಕು ಅಂತ ಅಜ್ಜಿ ಹೇಳಿದಾಗ ವಿದ್ಯವ್ರು ಹೇಳ್ತಾರೆ, ಸರಿ ಅಮ್ಮಮ್ಮ, ಇನ್ನು ಮುಂದಕ್ಕೆ ಹಿಂಗೆ ಮಾಡೋಕ್ಕಿಲ್ಲ ಅಂತ ಹೇಳ್ತಾರೆ. ಈ ಕಡೆ ವಿದ್ಯವ್ರು ಮತ್ತೆ ಹೊಟ್ಟೆ ನೋವು ಅಂತ ಕೂತಿರ್ಬೇಕಾದ್ರೆ ಅಲ್ಲಿಗೆ ಸಾವಿತ್ರಿ ಅವ್ರು ಬಂದ್ಬಿಟ್ಟು, ನೀನು ತಲೆ ಸ್ನಾನ ಮಾಡಿದೆಯಲ್ವೇ, ಹೋಗಿ ನನಗೆ ದೇವ್ರ ಕೋಣೆಯಲ್ಲಿ ತುಳಸಿ ನೀರು ತೊಗೊಂಬ ಅಂತ ಹೇಳ್ತಾರೆ. ಆಗ ವಿದ್ಯವ್ರು ಮನ್ಸೊಳಗೆ ಅನ್ಕೊಂತಾರೆ, ಅಯ್ಯೋ ದೇವ್ರೇ, ನಾನು ಹೊರಗಡೆ ಆಗಿವ್ನಿ, ಸ್ನಾನ ಮಾಡಿದ್ದೀನಿ, ಇನ್ನೂ 3 ದಿನ ದೇವ್ರ ಕೋಣೆಗೆ ಹೋಗೋ ಹಾಗಿಲ್ಲ, ಹಂಗೇನಾದರೂ ಹೋದರೆ ಸತ್ಯ ಹೇಳ್ಬೇಕಾಯ್ತದೆ, ಈಗೇನಾದರೂ ಹೇಳ್ದೆ ಹೋದರೆ ಮನೆ ಪದ್ಧತಿ ಮುರಿದಂಗಾಯ್ತದೆ, ಈಗ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಸಾವಿತ್ರಿ ಅವ್ರು ಹೇಳ್ತಾರೆ, ನಿನಗೆ ಅಲ್ವೇನೆ ಹೇಳ್ತಾ ಇರೋದು, ಅದ್ಯಾಕೆ ಮುಖ ಹಂಗೆ ಸಿಂಡ್ರಿಸ್ಕೊಂಡಿದ್ಯಾ, ಹೋಗಿ ತಗೊಂಬ ಹೋಗು ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಅಮ್ಮ ಅದು ಅಂತ ತಡವರಿಸ್ತಾ ಇರಬೇಕಾದ್ರೆ ವಿದ್ಯವ್ರು, ಆಗ ಸಾವಿತ್ರಿ ಅವ್ರು ಹೇಳ್ತಾರೆ, ಲೇ, ನಮ್ಮ ಮನೆ ಪದ್ಧತಿ ನಿಂಗೆ ಗೊತ್ತಿಲ್ವೇನೆ, ಹೊರಗಡೆ ಆದರೆ ತುಳಸಿ ನೀರನ್ನ ಹಾಕ್ಕೊಂಡು ಬಚ್ಚಲ ಮನೆಗೆ ಹೋಗ್ಬೇಕು ಅಂತ ಅಂದ್ಮ್ಯಾಕೆ ಮುಖ ಏನು ನೋಡಿ ಹೋಗಿ ತುಳಸಿ ನೀರು ತೊಗೊಂಬ ಅಂತ ಹೇಳ್ತಾರೆ. ಈಗ ಏನು ಮಾಡ್ಬೇಕಂತ ಗೊತ್ತಾಯ್ತಾ ಇಲ್ಲ, ಸತ್ಯ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ, ಹಂಗಂದ್ಬಿಟ್ಟು ನಾನು ಅಲ್ಲಿಗೆ ಹೋಗೋಕ್ಕೂ ಆಗಕ್ಕಿಲ್ಲ, ಯಾಕಿಂತ ಪರೀಕ್ಷೆ ಮಾಡ್ತಾ ಇದೀಯಾ ಅಂತ ಮನಸೊಳಗೆ ವಿದ್ಯವ್ರು ಅನ್ಕೋಬೇಕಾದ್ರೆ ಎದುರಿಗೆ ಮೋಹನ್ ಅವ್ರು ಬರ್ತಾರೆ. ಅಲ್ಲ ಸಾವಿತ್ರಿ, ಇದೆಲ್ಲ ವಿನಂತಿ ಹೇಳೋಕ್ಕಾಗಕ್ಕಿಲ್ವೇ, ವಿನಂತಿ ಇದ್ದಿದ್ದಿದ್ರೆ ಇವಳನ್ಯಾರೇ ಅತ್ತಿಗೆ ಕೇಳ್ತಾ ಇದ್ರು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಬಳಿಕ್ ಹೋಗಿ ಇವಳು ತಂದ್ಕೊಟ್ರಿ, ಇವಳೇನು ಸೌದೋದಾಳೆ? ಆಗ ಮೋಹನ್ ಅವ್ರು ಹೇಳ್ತಾರೆ, ಸೌದೋಗೋ ಪ್ರಶ್ನೆ ಅಲ್ಲ, ಅವಳು ಯಾಕೋ ಆಯ್ತಿಲ್ಲ ಅಂತ ಕೂತಿದ್ಲಲ್ವಾ, ಅದಕ್ಕೆ ಹೇಳ್ದೆ ಅಂತ ಮೋಹನ್ ಅವ್ರು ಹೇಳ್ತಾರೆ. ಏನು ತುಳಸಿ ನೀರಲ್ವೇ, ತರ್ತಿ ನೀರು? ಆಗ ವಿದ್ಯವ್ರ ಮನ್ಸೊಳಗೆ ಅನ್ಕೊಂತಾರೆ, ಸದ್ಯಕ್ಕೆ ಅತ್ತೆ ದೇವ್ರ ಥರ ಬಂದು ನನ್ನ ಕಾಪಾಡ್ಬಿಟ್ರು ಅನ್ಕೋತಾರೆ. ಇನ್ನೂ 3 ದಿನ ದೇವ್ರ ಕೋಣೆ ಹತ್ರ ಹೋಗದೆ ಇರೋಂಗೆ ಹೆಂಗಪ್ಪ ತಡೆಯೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ನೋಡ್ರಿ ಸಾವಿತ್ರಿ ಮನ್ಸೊಳಗೆ ಅನ್ಕೊಂತಾರೆ, ಆಹಾಹಾ, ಇವಳು ಸೀಮೆಗಿರ್ದಿರೋ ಸೊಸೆ, ಇವಳೊಬ್ಳೆ ಬಸ್ರ ಆಗಿದ್ದಾಳೆ ಅನ್ನೋ ಥರ ಆಡ್ತಾಳೆ ಅಂತ ಮಾತಾಡ್ಕೋಬೇಕಾದ್ರೆ ತುಳಸಿ ನೀರನ್ನ ತೊಗೊಂಬರ್ತಾರೆ ಮೋಹನ್ ಅವರಲ್ಲಿಗೆ. ಅತ್ತೆ, 1 ನಿಮಿಷ ದಿಕ್ಕೆ ತೋರಿಸ್ದೇ ಇದ್ದಾಗ ನೀವು ಬಂದು ನನ್ನ ಕಾಪಾಡಿದ್ರಿ ಅಂತ ವಿದ್ಯವ್ರು ಹೇಳ್ತಾರೆ. ಈ ಕಡೆ ಈಶ್ವರಿ ಅವರು ಹಾಗೆ ಚಿತ್ರ ಅವರು ಆಸ್ಪತ್ರೆಗೆ ಬಂದಿರ್ತಾರೆ. ಡಾಕ್ಟರ್ ಕೇಳ್ತಾರೆ, ಏನು ನೀವು ನನ್ನ ನೋಡಕ್ ಬಂದಿದ್ದೀರಾ? ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ, ಅದು 3 ದಿವಸದಿಂದ ಯಾಕೋ ಶಾನೆ ತಲೆನೋವು, ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಈಶ್ವರಿ ಅವರು ಹೇಳ್ತಾರೆ. ಹಂಗೆ ನೆನ್ನೆ ದಿನ ನಾನು ವಿದ್ಯಾನ್ ಜೊತೆಗೆ ಬರಬೇಕಾಗಿತ್ತು, ಹೊಸಿ ಕೆಲಸ ಇತ್ತು ಅಂತ ಬರೋಕ್ಕಾಗಲಿಲ್ಲ, ಈಗ ಹೆಂಗಿದ್ರು ಬಂದಿದ್ದೀವಲ್ಲ ಅದಕ್ಕೆ ಅವಳ ಬಗ್ಗೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದು ಈಶ್ವರಿ ಅವರು ಹೇಳ್ತಾರೆ. ಹೌದು, ನಮ್ಮ ಮಟ್ಟಿಗೆ ವಾರಸ್ದಾರ ಬರ್ತಾ ಇರೋದಕ್ಕೆ ನಮಗೆಲ್ಲ ಶಾನೆ ಸಂತೋಷ ಆಯ್ತೈತೆ, ಅದಕ್ಕೆ ನಮ್ಮ ವಿದ್ಯಾನು ಹೊಟ್ಟೆಯಲ್ಲಿ ಬೆಳಿತಿರೋ ಮಗಿನ ಬಗ್ಗೆ ತಿಳ್ಕೊಂಡು ಹೋಗೋಣ ಅಂತ ಬಂದೀವಿ ಅಂತ ಚಿತ್ರ ಅವ್ರು ಹೇಳ್ತಾರೆ. ಆಮೇಲೆ ಮಗಿಗೆ ಯಾವ ತೊಂದರೆ ಆಗದೆ ಸರಿಯಾಗಿ ಬೆಳವಣಿಗೆ ಆಗ್ತಾ ಇದೆ ತಾನೆ ಅಂತ ಈಶ್ವರಿ ಅವ್ರು ಕೇಳ್ತಾರೆ. ಈ ವಿಷಯ ಎಲ್ಲ ನೆನ್ನೆನೆ ಮೋಹನ್ ಅವ್ರ ಹತ್ರ ಎಲ್ಲ ಡೀಟೇಲಾಗಿ ಹೇಳಿದ್ನಲ್ಲ, ಯಾಕೆ ಅವ್ರ ಮನೆಗೆ ಬಂದು ಏನು ಹೇಳಿಲ್ವಾ ನಿಮಗೆ ಅಂತ ಡಾಕ್ಟರ್ ಕೇಳ್ತಾರೆ. ಅಯ್ಯೋ, ನೀವು ಹೇಳಿರೋದನ್ನ ನಮ್ಮ ಅಕ್ಕ ಅರ್ಧ ಅಷ್ಟೇ ಹೇಳಿರೋದು, ನಿಮ್ಮ ಬಾಯಲ್ಲಿ ಕೇಳೋದು ಚಂದ ಅಲ್ವೇ ಅಂತ ಈಶ್ವರಿ ಅವ್ರು ಕೇಳ್ತಾರೆ. ನಾನು ಬೇರೆ ಏನು ಹೇಳೋದಿದೆ, ಅವ್ರ ಹತ್ರ ಏನು ಹೇಳಿದ್ನೋ ಮತ್ತೆ ನಿಮ್ಮ ಹತ್ರ ಅದೇ ಹೇಳಬೇಕಾಗುತ್ತೆ, ಆ ಥರ ಏನಾದರೂ ಇದ್ರೆ ತಾನೇ ಹೇಳೋದಿಕ್ಕೆ. ಡಾಕ್ಟರ್ ಹೇಳ್ತಾರೆ, ನೀವೇನು ಹೇಳ್ತಾ ಇದ್ರೋ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಈಶ್ವರಿ ಅವ್ರು ಕೇಳಿದಾಗ ಮತ್ತೆ ಡಾಕ್ಟರ್ ಹೇಳ್ತಾರೆ, ನೋಡಿ, ನೀವು ತಿಳ್ಕೊಂಡಿರೋ ಥರ ಏನೂ ಇಲ್ಲ, ವಿದ್ಯೆ ಹೊಟ್ಟೆನಲ್ಲಿ ಮಗು ಆರೋಗ್ಯವಾಗಿದೆ, ಬೆಳವಣಿಗೆನೂ ತುಂಬ ಚೆನ್ನಾಗಿ ಆಗ್ತಾ ಇದೆ. ಡಾಕ್ಟರ್ ಹಾಗೆ ಹೇಳಿದ ತಕ್ಷಣನೇ ಈಶ್ವರಿ ಅವರು ಮನದಲ್ಲಿ ಅನ್ಕೊಂತಾರೆ, ಏನಿದು ಡಾಕ್ಟ್ರು ಏನಾದರೂ ಹೇಳ್ತಾರಂತ ನೋಡ್ಕೊಂಡ್ರೆ ಹಿಂಗೆ ಹೇಳಿದ್ರಲ್ಲ. ಆಗ ಡಾಕ್ಟರ್ ಕೇಳ್ತಾರೆ, ಯಾಕೆ ಈಶ್ವರಿ ಅವರೇ ಸೈಲೆಂಟ್ ಆಗಿಬಿಟ್ರಿ, ನೀವು ಬೇರೆ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರಾ? ಅಯ್ಯಯ್ಯೋ, ಹಾಗೇನೂ ಇಲ್ಲ, ನೀವು ಸಂದಾಗಿದೆ ಅಂತ ಹೇಳಿದ್ರು ನೋಡಿ, ಆ ಖುಷಿಗೆ ಮಾತೇ ಬರ್ತಾ ಇಲ್ಲ ಅಂತ ಈಶ್ವರಿ ಅವರು ಹೇಳ್ತಾರೆ. ಹೌದು, ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರಲ್ವಾ ಮೇಡಮ್ ಅಂತ ಚಿತ್ರ ಅವ್ರು ಕೇಳ್ತಾರೆ. ನೀವು ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರಲ್ವೇ, ಏನು ತೊಂದರೆ ಇಲ್ಲಲ್ಲ ಅಂತ ಚಿತ್ರ ಅವ್ರು ಕೇಳಿದಾಗ ಡಾಕ್ಟರ್ ಹೇಳ್ತಾರೆ, ಅದೇ ತಾನೇ ನಾನೆಲ್ಲ ಹೇಳಿದ್ದು, ನೀವ್ಯಾಕೆ ಪದೇ ಪದೇ ಅದನ್ನೇ ಕೇಳ್ತಾ ಇದ್ದೀರಿ? ನೋಡಿ, ಮಗು ಬೆಳವಣಿಗೆ ಇನ್ನೂ ಚೆನ್ನಾಗಾಗಬೇಕು ಅಂತ ಕೆಲವು ಟ್ಯಾಬ್ಲೆಟ್ಸ್ನೆಲ್ಲ ಕೊಟ್ಟಿದ್ದೀನಿ, ನೆಕ್ಸ್ಟ್ ಮಂತು ಮತ್ತೆ ಸ್ಕ್ಯಾನಿಂಗ್ ಕೂಡ ಮಾಡ್ತೀವಿ. ಸರಿ ಬಿಡಿ, ಹಾಗಾದ್ರೆ ಹೆರಿಗೆ ಡೇಟ್ ಯಾವಾಗ ಕೊಟ್ಟಿದ್ದೀರಾ ಅಂತ ಈಶ್ವರಿ ಅವ್ರು ಕೇಳ್ತಾರೆ. ಇದೇ ದಿನ ಅಂತ ಹೇಳಕ್ಕಾಗಲ್ಲ, ಇನ್ನೂ ಸ್ವಲ್ಪ ದಿನ ಹೋಗ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ನೀವಿಷ್ಟು ಹೇಳಿದ್ರಲ್ಲ, ನನಗೆ ಸಮಾಧಾನ ಆಯಿತು ಅಂತ ಈಶ್ವರಿ ಅವರು ಹೇಳ್ತಾ ಇರಬೇಕಾದ್ರೆ ಡಾಕ್ಟರ್ಗೆ ಒಂದು ಕಾಲ್ ಬರುತ್ತೆ. 1 ನಿಮಿಷ ಇರಿ, ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಡಾಕ್ಟರ್.
ಆಗ ಈಶ್ವರಿ ಅವ್ರು ಹೇಳ್ತಾರೆ, ಏನೇ ಚಿತ್ರ ಹಿಂಗಾಗೋಯ್ತು, ಇಲ್ಲೊಂದು ಅಸ್ತ್ರ ಸಿಗುತ್ತೆ ಅಂತ ಬಂದ್ರೆ ಈ ಅಮ್ಮ ಹಿಂಗೆ ಹೇಳ್ಬಿಟ್ಟು ಹೋಯ್ತವಳೆ, ನನಗೂ ಅದೇ ಅರ್ಥ ಆಯ್ತಾ ಇಲ್ಲ ಕಣವ ಅಂತ ಚಿತ್ರ ಅವ್ರು ಹೇಳ್ತಾರೆ. ಡಾಕ್ಟ್ರು ಮಗು ಸಂದಾಗಿದೆ ಅಂತ ಹೇಳ್ತವ್ರೆ, ನಿಮ್ಮ ದೊಡ್ಡವ ಯಾಕೆ ಹಳ್ಳೆಣ್ಣೆ ಕುಡ್ದಂಗೆ ಮಕ ಮಾಡ್ಕೊಂಡಿದ್ಲು, ಏನೇ ಆದರೂ ದೊಡ್ಡವ ಭದ್ರನ್ಗೆ ಮಲ್ತಾಯಿ ಅಲ್ವೇನವ್ವ ಅಂತ ಚಿತ್ರ ಅವ್ರು ಹೇಳಿದಾಗ ಈಶ್ವರಿ ಅವ್ರು ಹೇಳ್ತಾರೆ, ನೀನು ಹೇಳ್ತಾ ಇರೋದು ದಿಟ್ಟ ಚಿತ್ರ, ಮೇಲ್ಗಡೆ ಏಟೆ ಚಂದಾಗಿದ್ರುವೆ ಒಳಗಡೆ ಇರೋ ಮಲ್ತಾಯಿ ಬುದ್ಧಿ ಬಿಟ್ಟಾಳೆ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಸರಿ ನಡಿ, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಮನೆ ದಾರಿ ಹಿಡಿಬೇಕು ಅಂತ ಹೇಳ್ತಾರೆ ಈಶ್ವರಿ ಅವರು. ಅವ್ವ ನಿನ್ನ ತಲೆನೋವು ಹೆಂಗದೆ ಅಂತ ಚಿತ್ರ ಅವ್ರು ಕೇಳಿದಾಗ ಈಶ್ವರಿ ಅವ್ರು ಹೇಳ್ತಾರೆ, ಇಷ್ಟೊತ್ತು ಇರಲಿಲ್ಲ, ಈ ಡಾಕ್ಟರ್ ಹೇಳ್ಬಿಟ್ಟು ಹೋದ್ರು ನೋಡು, ಈಗ ತಲೆನೋವು ಬರ್ತಾ ಇದೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಡಾಕ್ಟರ್ ಅಲ್ಲಿಗೆ ಬಂದು ಬೇರೆ ಏನಾದರೂ ಇತ್ತಾ ಅಂತ ಹೇಳಿದಾಗ ಏನೂ ಇಲ್ಲ, ನಾವಿನ್ನು ಬರ್ತೀವಿ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಈಶ್ವರಿ ಅವರು ಅಲ್ಲಿಂದ ಹೊರಡ್ತಿದ್ದ ಹಾಗೆ ಮೋಹನ ಅವರು ಡಾಕ್ಟರ್ಗೆ ಕಾಲ್ ಮಾಡಿದ್ದನ್ನು ನೆನ್ಪು ಮಾಡ್ಕೋತಾರೆ. ಮೋಹನ ಅವರು ಫೋನ್ ಮಾಡಿಬಿಟ್ಟು ಹೇಳ್ತಾರೆ, ಅದು ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು, ಹೇಳಿ ಏನು ಅಂತ ಡಾಕ್ಟರ್ ಹೇಳಿದಾಗ ಈ ಕಡೆ ಮೋಹನ್ ಅವ್ರು ಹೇಳ್ತಾರೆ, ಮನೆಯಿಂದ ಯಾರೇ ಬಂದ್ರು ಮಗು ಹೆಂಗದೆ ಅಂತ ವಿಚಾರಿಸಿದ್ರೆ ಬೆಳವಣಿಗೆ ಸಂದಾಗಿದೆ, ಆರೋಗ್ಯವಾಗಿದೆ ಅಂತ ಹೇಳ್ಬಿಡಿ ಅಂತ ಮೋಹನ್ ಅವ್ರು ರಿಕ್ವೆಸ್ಟ್ ಮಾಡ್ಕೋತಾರೆ ಫೋನ್ನಲ್ಲಿ. ಯಾವುದೇ ಕಾರಣಕ್ಕೂ ಯಾರಿಗೂ ಸತ್ಯ ಗೊತ್ತಾಗೋದು ಬೇಡ ಅಂತ ಹೇಳ್ತಾರೆ. ಆಗ ಡಾಕ್ಟರ್ ಹೇಳ್ತಾರೆ, ಏನು ತಮಾಷೆ ಮಾಡ್ತಾ ಇದ್ದೀರಾ ಮೋಹನ್ ಅವರೇ, ಇಂಥ ವಿಷಯದಲ್ಲಿ ನಾನು ಹೇಗೆ ಸುಳ್ಳು ಹೇಳೋಕ್ಕಾಗುತ್ತೆ, ಡಾಕ್ಟ್ರೇ ಅದೇನಾಗದೆ ಅಂದರೆ ಅಂತ ಭದ್ರಾಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಮೋಹನ ಅವರು. ನನ್ನನ್ನು ತುಂಬ ಇಕ್ಕಟ್ಟಿಗೆ ಸಿಗಾಕ್ಸ್ತಾ ಇದ್ದೀರಾ, ಪರವಾಗಿಲ್ಲ ನಿಮಗೋಸ್ಕರ ನಾನು ಇದು ಒಂದು ಸುಳ್ಳನ್ನ ಹೇಳ್ತೀನಿ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ ಡಾಕ್ಟರ್. ಈ ಕಡೆ ಈಶ್ವರಿ ಅವರು ಬಂದು ಸಪ್ಪಗೆ ಕೂತಿರ್ಬೇಕಾದ್ರೆ ಚಿತ್ರ ಅವ್ರು ಹೇಳ್ತಾರೆ, ಅವ್ವ ಬೆಟ್ಟ ಅಗ್ದು ಇಲಿ ಹಿಡ್ದಂಗೆ ಆಯ್ತಲ್ಲವ ನಮ್ಮ ಪರಿಸ್ಥಿತಿ, ಮೊದಲೇ ತಲೆ ಕೆಟ್ಟೋಗದೆ, ಮತ್ತೆ ಮತ್ತೆ ಅದೇ ವಿಷಯ ಮಾತಾಡ್ತೀಯಾ ಅಂತ ಅನ್ಕೋ, ತೆಗೆದು ಕೆಳಗಡೆ ಬಿಸಾಕ್ಬಿಡ್ತೀನಿ, ಸುಮ್ಕಿದ್ರೆ ಸರಿ ಅಂತ ಈಶ್ವರಿ ಅವರು ಹೇಳ್ತಾರೆ. ಈ ಕಡೆ ಮೋಹನ್ ಅವರು, ಈಶ್ವರಿ ಆಸ್ಪತ್ರೆಗೆ ಹೋಗಿ ಬಂದ್ರಾ, ಹ್ಞೂ ಕಣಕ ಹೋಗ್ಬಿಟ್ಟು ಬಂದೆ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ನಂಗೆ ಡಾಕ್ಟ್ರ್ ಏನು ಹೇಳಿದ್ರು ಅಂತ ಕೇಳ್ತಾರೆ. ಅದೇ ದೊಡ್ಡವ ಸಂದ ಬೆಳವಣಿಗೆ ಆಗದೆ ಅಂತ ಅಂದ್ರು ಅಂತ ಚಿತ್ರ ಅವ್ರು ಹೇಳ್ತಾರೆ. ಆಗ ಮೋಹನ್ ಅವರು ಶಾಕ್ ಆಗಿ, ಅದೇನು ಬೆಳವಣಿಗೆ ಆಗದೆ ಚಿತ್ರ, ಶಾನೆ ಬೇಗ ಬಂದು ತೋರಿಸ್ಕೊಂಡ್ರಿ, ಇಲ್ಲಾಂದ್ರೆ ತಲೆನೋವು ತಲೆ ತುಂಬ ಹರಡ್ಬಿಡೋದು, ಸದ್ಯ ಒಳ್ಳೆ ಟೈಮ್ಗೆ ಹೋಗಿದ್ದೀವಿ ಅಂತ ಹೇಳ್ತಾರೆ ಈಶ್ವರಿ ಅವರು. ನೀನು ಹೋಗಿ ತೋರಿಸಿದ್ದು ಶಾನೆ ಒಳ್ಳೇದಾಯ್ತು, ಈ ಹಾಳಾದ ತಲೆನೋವು ನಿನ್ನ ತಲೆನೋವು ಒಳಗೆ ಸೇರಿಕೊಂಡು ನಿನ್ನ ಪ್ರಾಣನೇ ಹಿಂಡ್ಬಿಡ್ತು ಅನಿಸ್ತದೆ, ಅದಕ್ಕೆ ಅಂತವ ನಿಮಗೋಸ್ಕರ ನಾನು ಕಷಾಯ ಮಾಡ್ಕೊಂಡು ತಂದೀವ್ನಿ, ತಗೊಂಡು ಕುಡೀರಿ ಅಂತ ಮೋಹನ್ ಅವ್ರು ಹೇಳ್ತಾರೆ. ಅಕ್ಕ ಪಾಪ ನೀನು ಇದನ್ನೆಲ್ಲ ಯಾಕೆ ಮಾಡ್ಕೊಂಬರಕ್ಕೆ ಹೋದೆ, ಡಾಕ್ಟ್ರೇ ನನಗೆ ಮಾತ್ರೆ ಎಲ್ಲ ಕೊಟ್ಟಿದ್ದಾರೆ, ಅದೇ ತಗೊಂಡು ತಿನ್ಬಿಡು ಸರಿ ಹೋಯ್ತದೆ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಅದ್ರ ಪಾಡಿಗೆ ಅದು ತಗೊಳ್ಳಿ, ಇದಲ್ಲ ವಾತ ಪಿತ್ತ ಅರ್ಧ ತಲೆನೋವು ಎಲ್ಲದಕ್ಕೂ ಒಳ್ಳೇದು, ತಗೊಂಡು ಕುಡೀರಿ ಅಂತ ಹೇಳ್ತಾರೆ ಮೋಹನ್ ಅವರು. ಅಲ್ಲ ಈಶ್ವರಿ, ನಾನೇನೋ ಇದರಲ್ಲಿ ವಿಷ ಹಾಕಿದ್ದೀನಿ ಅನ್ನೋಂಗೆ ಯೋಚನೆ ಮಾಡ್ತಾ ಇದೆಯಲ್ಲ, ತಲೆನೋವು ಇರೋದು ದಿಟ ಅನ್ಮೇಕೆ ಸುಮ್ಕೆ ಕುಡಿಬೇಕಲ್ವೇ ಅಂತ ಕೇಳ್ತಾರೆ ಮೋಹನ್ ಅವರು. ಅಯ್ಯೋ ಅಕ್ಕ, ತಲೆನೋವು ನೆನಪೇ ಮಾಡೋಕ್ಕೋಗ್ಬೇಡ, ಇದು ಕುಡಿದ್ರೆ ಹೋಯ್ತದ ಅನ್ಮೇಕೆ, ಕೊಡಿ ಕುಡಿತೀನಂತ ಕಷಾಯನ ಇಸ್ಕೊಂಡು ಕುಡಿತಾರೆ. ಚಿತ್ರ ನೀನು ತಗೊಳವ ಅಂತ ಮೋಹನ್ ಅವ್ರು ಕೇಳಿದಾಗ ಚಿತ್ರ ಅವ್ರು ಹೇಳ್ತಾರೆ, ಅವ್ವ ದೊಡ್ಡಮ್ಮ ತಲೆನೋವು ಬಂದ್ರದು ಅವರಿಗೆ ನನಗೆಲ್ಲ ಅಂತ ಹೇಳ್ತಾರೆ. ಅಯ್ಯೋ ದಡ್ಡಿ, ಈ ತಲೆನೋವು ಇದೆಯಲ್ಲ ಅದು ವಂಶ ಪರಂಪರೆಯಾಗಿ ಬರುವ ಕಾಯಿಲೆ, ಇವತ್ತು ನಿಮ್ಮ ಹೋಗಿ ಬಂದದಂದ್ರೆ ಮುಂದಕ್ಕೆ ನಿನಗೂ ಬರ್ತದೆ, ತಕ ಕುಡಿ ಅಂತ ಕೊಡ್ತಾರೆ. ಅಯ್ಯೋ ಅದ್ಯಾಕೆ ಮುಖ ನೋಡ್ಕೊಂಡಿರಿ, ನಿಮಗೆ ಬಂದಿರೋ ರೋಗ ಎಲ್ಲ ಕಿತ್ಕೊಂಡು ಹೊಂಟೋಯ್ತದೆ, ಸುಮ್ಕೆ ಕುಡೀರಿ ಅಂತ ಮೋಹನ್ ಅವ್ರು ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.